ನಮಸ್ಕಾರ ಗುರುವೆ, ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಗನ ಅಂಥೇಳಿ ಐಗುರು ಇವರು ಒಂದು ತವರ ಮನೆ ಆಗಿರುತ್ತೆ. ಇನ್ನು ಇವರ ಒಂದು ಸವಾಸದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ಇಲ್ಲಿ ನೋಡೋದಾದರೆ, ಉತ್ತಮ ಸುಖ ಬೇಕು ಅಂತಂದರೆ ಮಾತ್ರ ನನ್ನ ಜೊತೆ ಸವಾಸ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಯಾಕೆ ಅಂತಂದರೆ ಒಂದು ಉತ್ತಮ ಸ್ನೇಹ ಮತ್ತು ಒಂದು ಉತ್ತಮವಾದ ಪ್ರೀತಿ ಇವೆಲ್ಲ ಕೇಳೋದು ಭಾಳ ಜನ ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ. ಬಹಳ ಕಡಿಮೆ ಜನ ಇದ್ದಾರೆ. ಇನ್ನೆಲ್ರಿಗೂ ತೂತು ಬೇಕು ಅಂತ ಕೇಳ್ತಾರೆ ಹೊತ್ತು ಯಾರೂ ಒಂದು ಉತ್ತಮವಾದ ಸವಾಸ ಅಥವಾ ಒಂದು ಉತ್ತಮವಾದ ಸ್ನೇಹ ಅಥವಾ ಒಂದು ಉತ್ತಮವಾದ ಪ್ರೀತಿ ಇವೆಲ್ಲ ಏನು ಬೇಡವಾಗಿದೆ ಕೆಲವರಿಗೆ. ಹಾಗಾಗಿ ಯಾರಿಗೆ ಬೇಕೋ ಅವರು ಇಷ್ಟ ಬಂದ್ಬಿಟ್ಟು ಲೇಟೆಸ್ಟ್ ರೇಷ್ಮೆ ಸೀರೆ ಅಂದರೆ ಇವ್ರಿಗೆ ಎದ್ದೇಳುತ್ತೆ ತೆವಲು, ಓಕೆನಾ. ಹಾಗಾಗಿ ಇವರಿಗೆ ರೇಷ್ಮೆ ಸೀರೆ ಅಂದರೆ ಪಂಚಪ್ರಾಣ ಅಂತ ಹೇಳ್ಬೋದು. ಇನ್ನು ಸಂಸಾರದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ, ಮೊದಲನೇ ಹೇಳಿಕೆಯಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ, ದಾಂಪತ್ಯ ಜೀವನದಲ್ಲಿ ಹೆಂಡತಿ ಮೇಲಕ್ಕೆ ಎತ್ತಿ ಸರಿಯಾಗಿ ಕೊಡ್ತಿಲ್ಲ, ಸರಿಯಾಗಿ ತೋರಿಸ್ತಿಲ್ಲ ಅಂದರೆ ಉತ್ತಮ ಸವಾಸ ಮಾಡಿ ಸುಖ ಸಿಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಈ ರೀತಿಯಾಗಿನ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಈ ಒಂದು ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಬೇಜಾರು ಮಾಡ್ಕೊಂಡ್ರೆ ಏನು ಸಿಗುತ್ತೇಳಿ? ಏನೂ ಸಿಗಲ್ಲ. ಬದನೆಕಾಯಿ ಬಜ್ಜಿ ಸಿಗುತ್ತೆ ಅಷ್ಟೇ, ಇನ್ನೇನು ಸಿಗಲ್ಲ. ಸಂಸಾರ ಎಂಬ ಸಾಗರದಲ್ಲಿ ಅದೆಲ್ಲ ಸಹಜನೇ. ಯಾಕೆಂದರೆ ಗಂಡ ಸರಿ ಇದ್ದಾಗ ಹೆಂಡತಿ ಸರಿ ಇರಲ್ಲ, ಹೆಂಡತಿ ಸರಿ ಇದ್ದಾಗ ಗಂಡ ಸರಿ ಇರಲ್ಲ, ಇವೆರಡೂ ಸರಿ ಇದ್ದಾಗ ಗ್ರಾಚಾರ ನೆಟ್ಗಿರಲ್ಲ. ಹಾಗಾಗಿ ಎಂಥವರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ, ಇಂಥವ್ರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೋದು, ಮೊದಲನೇದಾಗಿ ಬಸವಣ್ಣ ರೀತಿ ಶಾಂತಿಯಿಂದ ಇದ್ದರೆ ಖಂಡಿತವಾಗಿಯೂ ಸಿಗುತ್ತೆ. ಎಗರಾಡೋದು, ಅಲ್ಲಿ ಇಲ್ಲಿ ನೋಡಿದ ಕಡೆಯಲ್ಲೆಲ್ಲ ಕೊಡು ತೂತು ಅಂತ ಕೇಳೋದು ಇವೆಲ್ಲ ಸರಿ ಇರಲ್ಲ, ಮತ್ತು ಕೇಳಬಾರ್ದು ಅಂತಕ್ಕಂಥದ್ದು ಇದು ಮೊದಲನೇ ಹೇಳಿಕೆಯಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು ನೋಡೋಕ್ಕೆ 5 ಅಡಿ ಎತ್ತರ ಇರಬೇಕು ಅಷ್ಟೇ ಸಾಕು. 5 ಅಡಿ ಮೇಲಿದ್ರೂ ಓಕೆ, 5 ಅಡಿ ಕೆಳಗಿರಬಾರ್ದು ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ಲಿಂಗಾಯತರು ಆದರೆ ಅತ್ಯುತ್ತಮವಾಗಿ ಸರಿ ಹೋಗುತ್ತೆ, ಒಂದು ಹೊಂದಾಣಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವರು ಲಿಂಗಾಯತ್ಸೆ, ಆ ಒಂದು ಕಾರಣಕ್ಕೋಸ್ಕರ ಕಪ್ಪೆ ಥರ ನಿಗರಿಸಿ ಕೆಳಗೆ ನುಗ್ಗಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಕಪ್ಪೆ ಥರ ಎಗರ್ಕೊಂಡು ಮುಂದಕ್ಕೆ ಬಂದು ಇಕ್ಕಬೇಕು. ಇನ್ನು ಓಲ್ಡ್ ಹೌಸ್ ಇದೆ ಸ್ನೇಹಿತರೆ, ಇವತ್ತು 2 BHK ಸೇಲ್ಗಿದೆ ಸ್ನೇಹಿತರೆ. ಬಡ್ಜೆಟ್ ಫ್ರೆಂಡ್ಲಿ ಇದು. 2 ಸ್ಪೇಷಿಯಸ್ ರೂಮ್ ಇದೆ, ನೋ ಬಾತ್ರೂಮು, ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ, ರೆಡ್ ಸಾಯಿಲ್ ಲ್ಯಾಂಡ್, ಗ್ರೇಟ್ ಫಾರ್ ಇನ್ವೆಸ್ಟ್ಮೆಂಟ್ ಆರ್ ರೆಂಟಲ್ಗೆ ಒಂದು ಇನ್ವೆಸ್ಟ್ಮೆಂಟು ಮತ್ತು ರೆಂಟಲ್ಗೆ ಅತ್ಯುತ್ತಮವಾದ ಲ್ಯಾಂಡ್ ಅಂತ ಹೇಳ್ಬೋದು, ಒಂದು ಹೌಸ್ ಅಂತ ಹೇಳ್ಬೋದು, ಓಕೆನಾ. ತಗೊಳ್ಳೋರು ಕಟ್ಟಿಸ್ಕೋಬೋದು, ಬಯರ್ ಕೆನ್ ಕನ್ಸ್ಟ್ರಕ್ಟ್ ಬಾತ್ರೂಮ್ನ, ಓಕೆನಾ. ಇನ್ನು ನೋಡಿ, ಸ್ಪೇಷಿಯಸ್ ರೂಮ್ ಇದೆ ಈ ಒಂದು ಮನೆಯಲ್ಲಿ, ಗುಡ್ ಲೊಕೇಶನ್, ಬೇರೆ ಸ್ಟ್ರಾಂಗ್ ಸ್ಟ್ರಕ್ಚರ್ ಇದೆ, ಮತ್ತು ಸ್ಕೋಪ್ ಟು ರಿನೋವೇಟ್ ಆರ್ ಬಿಲ್ಡ್ ನ್ಯೂ ಅಂತ ಹೇಳಿದ್ದಾರೆ. ಅಂದರೆ ಒಂದು ತೊಗೊಂಡ್ರೆ ಒಂದು ಉತ್ತಮವಾಗಿ ರಿನೋವೇಟ್ ಆದರೂ ಮಾಡ್ಕೋಬೋದು, ನೀವು ಏನಾದರೂ ಕಟ್ಟಿಸ್ಕೊಳ್ಳಬಹುದು. ವೆಸ್ಟರ್ನ್ ಟಾಯ್ಲೆಟ್ ಇದೆ ಒಂದು ಸೈಡಲ್ಲಿ, ಮತ್ತು ಹ್ಯಾಂಡ್ ಶವರ್ ಇರುತ್ತೆ, ಬಕೆಟ್ ಇದೆ, ಬಾತ್ ಏರಿಯಾ ಇದೆ, ಮತ್ತು ಸ್ಮಾಲ್ ವಾಶ್ ಬೇಸಿನ್ ಆನ್ ವಾಲ್ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸ್ಮಾಲ್ ವಾಶ್ ಬೇಸಿನೂ ಕೂಡ ಇದೆ, ಗೋಡೆಯಲ್ಲಿ ನೇತಾಕಿರ್ತಾರೆ. ಓಕೆ, ಇದಿಷ್ಟು.